ಇವಾಗ ಜಸ್ಟ್ ಬಂದಿದ್ದು ಸಡನ್ ಆಗಿ ದೇವ್ರ ಪ್ರದೇಶ ಆಗೋದಲ್ಲ. ಗೈಸ್ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ. ಸ್ವಾಗತ ಅನ್ನೋಕ್ಕಿಂತ ಇವತ್ತು ನಾಳೆ ಕರೆದು ವಿಶಾಖ ಕಾಲೇಜಲ್ಲಿ ಅದಕ್ಕೆ ಇವ್ರ ಮನೆಗೆ ಬಂದು ಸೆಟ್ಲ್ ಆಗಿದ್ದೀನಿ. ಇವತ್ತು ಎಲ್ಲ ಮುಗಿಸ್ಕೊಳ್ಳೋಣ ಅಂತ. ನಾಳೆ ರಿಪೋರ್ಟ್ ಸಬ್ಮಿಷನ್ದು ಎಲ್ಲ ಇಂಟರ್ನ್ಶಿಪ್ ಎಲ್ಲ ರೆಡಿ ಮಾಡಬೇಕು. ಮತ್ತು ಇಂಟರ್ನಲ್ಸ್ ಮುಗಿಸ್ಕೊಂಡ್ರೆ ಕಾಲೇಜ್ ಕತೆ ಮುಗೀತು. ಥರ್ಡ್ ಸೆಮ್ದು ಇನ್ನು ಯಾರು ಕೈ ಸಿಗಲ್ಲ ಗೈಸ್. ಅಷ್ಟೇ ಮುಗೀತು ಕಾಲೇಜ್ ಜರ್ನಿ. ಮಂಜ ಬೆಲ್ಲೋಡ ಗೈಸ್ ಮಾಡ್ತೋದ ನಮ್ಮ ಫೋರ್ತ್ ಸೆಮ್ಮು ಇರೋ ಫ್ಯಾನ್ ಆಫ್ ಮಾಡ್ತೀನಿ ಕರೆಕ್ಟಾಗಿ. ಫೋರ್ತ್ ಸೆಮ್ಮು ಕಾಲೇಜ್ ಮುಗೀತು. ಫೋರ್ತ್ ಸೆಮ್ ಕಾಲೇಜ್ ಇಲ್ಲ. ಥರ್ಡ್ ಸೆಮ್ ಏನಾಯ್ತು ಅಷ್ಟೇನೆ. ನಾವಿಬ್ರು ಎಂಟರ್ಪ್ರಿನರ್ ಆಗಿ ನೋಡ್ರಿ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ದೊಡ್ಡ ಮಾನಿಟರ್ ತಂದು ಇಟ್ಕೊಂಡಿದ್ವಿ ಬಾಡಿಗೆಗೆ ಟ್ರೇಡಿಂಗ್ ಸ್ಟಾರ್ಟ್ ಮಾಡೋಣ ಅಂತ. ಅದು ನೋಡಿ ಬೆಳಗ್ಗೆ ಬರಬಾರ್ದು ಅಂತ ಯಾವ್ದೋ ರಗ್ ಬೇರೆ ಹಾಕಿದ್ವಿ ನೋಡಿ. ಆಚ ಕಡೆಯಿಂದ ಯಾರು ಕದಿಬಾರ್ದು ಅಂದ್ಬಿಟ್ಟು ಟ್ರೇಡಿಂಗ್ ಮಾಡಕ್ಕೆ ಮಾನಿಟರ್ ಅದೆಲ್ಲ ಮರಿ ಮಾನಿಟರ್ ಮಾಡಕ್ ಅಷ್ಟೇ. ಎಲ್ಲ ಕೆಲಸ ಮೇನ್ ಇಲ್ಲ. ಎರಡು ನೋಡಿ ಇದ್ರಾಗೇನೆ ಮುಗಿಸ್ಕೊಂಡಿದ್ದು ನಂದು ಅದು ಅವಂದು. ಆಮೇಲೆ ಟ್ರೇಡಿಂಗ್ ಮಾಡ್ಬಿಟ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಎಂಟರ್ಪ್ರಿನರ್ ಆಗೋಣ ಅಂತ ಡೋರಲ್ಲಿ ಹಾಕೊಂಡಿದ್ದೀವಿ. ಅದೇ ಕಾರ್ ಮಿನಿಯೇಚರ್ ಮಾಡಲ್ ತಗೊಂಡಿದೀವಿ. ಚಾರ್ಜ್ ಹಾಕಿದ್ಯಾ ಈ ಕಾರ್ನ ಗೋಲ್ ಇಟ್ಕೊಂಡು ಇದನ್ನ ತಗೊಂಡ್ಬಂದು ಮನೆ ಮುಂದೆ ನಿಲ್ಸ್ಕೊಬೇಕು ಅಂತ ತಗೊಂಡು ಟ್ರೇಡಿಂಗ್ ಮಾಡಿ ನೆಕ್ಸ್ಟ್ ಇನ್ನೊಂದು ವರ್ಷ ಅಷ್ಟಕ್ಕೆ ಇಬ್ರು BMW ಇಡ್ಸಿರ್ತೀವಿ. ಅದೇ ಸ್ವಲ್ಪ ದಿವಸ ಎಕ್ಸಾಮ್ ಮುಗಿಲಿ ಅದಕ್ಕೆ. ಬ್ಯಾಚುಲರ್ ನೋಡಿ ಗೈಸ್, ಬ್ಯಾಚುಲರ್ ರೂಮು. ಮನೆಗೆ ಹೋಗೋದ್ ಬಿಟ್ಟು ಇಲ್ಲೆಲ್ಲ ಯಾರೇ ರೂಮ್ ಮಾಡ್ಕೊಂಡು ಹೋದಾನೆ. ಇದೆಲ್ಲ ನಮ್ಮ ಹುಡುಗರ ರೂಮ್. ಅದೆಲ್ಲ ಒಂದು ಗಾಡಿ ಐಟಮ್ಗಳು. ಬಡವ್ರ ಮಕ್ಳು ಇರ್ಲಿ. ರಿಪೋರ್ಟ್ ರೆಡಿ ಮಾಡಿ ನೆಕ್ಸ್ಟು ನಾಳೆ ಎಕ್ಸಾಮ್ ಪಾಯಿಂಟ್ ಹಾಕಿ ಪಟ್ ಅಂತ. ಗೈಸ್ ಏನಕ್ಕಪ್ಪ ಇಲ್ಲಿ ಬಂದಿರೋದು ಅಂತಂದ್ರೆ, ಯಾರು ನಂಬರ್ ಕನ್ನಡಕ್ಕೆ ಹಾಕಿರೋ ನಂಬರ್ ಅಂತಾರಲ್ಲ ಅದಕ್ಕೆ. ಇವ್ನು ಸೈಲೆಂಟಾಗಿ ಎಲ್ಲ ಥರ ಆಟ ಆಡ್ತಾನೆ. ನಮ್ಮ ಜೊತೆ ಎಲ್ಲದಕ್ಕೂ ಇನ್ವಾಲ್ವ್ ಆಗ್ತಾನೆ. ನಾವೇನೇನು ಕೆಲಸ ಮಾಡ್ರು ಕಚಡ ಕೆಲಸ ಏನು ಮಾಡಲ್ಲ. ನಾವೇನೇ ಕೆಲಸಕ್ಕೆ ಇನ್ವಾಲ್ವ್ ಆಗಲಿ, ಎಲ್ಲೇ ಬಂದ್ಕೊಡ್ದು ಎಲ್ಲೇ ಸುತ್ತಾಡಕ್ಕೆ ಹೋಗ್ಲಿ ಜೊತೆ ಎಲ್ಲ ಬರ್ತಾನೆ. ನಾವು ಚೆನ್ನಾಗಿ ಓದ್ ತೆಗಿಯಕ್ಕಾಗಲ್ಲ. ಇವನಪ್ಪ ತೆಗ್ಬಿಡ್ತಾನೆ. ಅದೇನು ಮಾಡ್ತಾನೆ ಗೊತ್ತಿಲ್ಲ. ಕಲೆ ಕಣ ದೇವ್ರು ಕೊಟ್ಟಿರೋ ಕಲೆ. ಅದು ದೇವ್ರು ಕೊಟ್ಟಿರೋ ಕಲೆ ಅಲ್ಲ. ಅವನು ಶರತ್ ಆಗಣ ಅಂತ. ಅವನು ಖ್ಯಾತ ಉದ್ಯಮಿ ಶರತ್ತು. ಸಿಕ್ತಿಲ್ವೇ ಏನ್ ಮಾಡೋಣ? ಸ್ವಾತಿ ಯಾಕಲ್ಲ ಸಿಕ್ಕಿಲ್ಲ? ಸುಮ್ನಿರು. ಕೇಳಿಸ್ಕೊಂಡು ನಿಜ ಸ್ವಾತಿ ಸಿಕ್ಕಿಲ್ಲ ಇನ್ನ ಪಾಪ. ರೆಡಿ ಮಾಡಿ. ಇಲ್ಲ ಇನ್ನೊಂದು 6 ತಿಂಗಳು ಎಂಟರ್ಪ್ರಿನರ್ ಆತೀವಲ್ಲ. ಎಂಟರ್ಪ್ರಿನರ್ ಆದ್ರೆ ಪಕ್ಕ ಸಿಗ್ತಾರೆ. ಆಂಟ್ರಪ್ರಿನರ್ ಆಗೋಣ ಗೈಸ್. ಅಷ್ಟೇ, ಜಾಸ್ತಿ ಮಾತಾಡಕೋಲ್ಲ. ನಾಳೆ ಕೆಲಸ ಬಿಟ್ಟು ಇಂಟರ್ನಲ್ ಅವೇ. ಅದಕ್ಕೆ ಕೆಲಸ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ ರೀ. ಟಾಟಾ ಬೈ ಬೈ. ಬರಪ್ಪಲ್ಲಿ ಇಷ್ಟ ಮಾಡಿದ್ವಿ. ಬ್ಯಾಗ್ ಅಲ್ಲೇ ಇದೆ ನಂದು. ಎಲ್ಲಿ ಮೇಲ ಮುಗೀತು ಇವಾಗ 7:15. ಅಲ್ಲಿ 7:20 ಮನೆಗೆ ಹೋಗಿದ್ರೆ ಮಕ್ಕೋಯ್ತಾರೆ. ಗೈಸ್ ಟೈಮ್ ನೋಡಿ ಕರೆಕ್ಟಾಗಿ ಇವಾಗ 10 ಗಂಟೆ 12 ನಿಮಿಷ. ಇವಾಗ ಈ DP ನೋಡ್ತಿರಲ್ಲ, ಆ ಥರ ನಕ್ಕೊಂಡಿರೋ ನಮ್ಮ ಅಮ್ಮ ಇನ್ನೊಂದ್ಸರಿ ನಗ್ತಾ ಇಲ್ಲ. ಕಾರಣ ಗೊತ್ತು, ಹುಷಾರು ತಪ್ಪಡೈತೆ. 3 ದಿವಸ ಇದು ಕರೆಕ್ಟಾಗಿ. ಆ್ಯಕ್ಚುಲಿ ಆ್ಯಕ್ಟಿವ್ ಆಗಿಲ್ಲ, ಫುಲ್ಲು ಮಂಕಾಗೋಗೈತೆ. ಮಾತಾಡೋಕ್ಕಾಗ್ತಿಲ್ಲ, ವಾಯ್ಸಲ್ಲಿ ಅದ್ಗಾಟೋಗೈತೆ. ನೀರು ನೆಗಡೆ ತಲೆನೋವು ಕಂಟ್ರೋಲಿಗೆ ಸಿಗ್ತಾಯಿಲ್ಲ. ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಕೊಡ್ಸ್ಕೊಂಬಂದ್ರೂ ರೆಡಿ ಆಗಿಲ್ಲ. ಏನು ಮಾಡೋಕ್ಕಾಗ್ತಾಯಿಲ್ಲ. ಆದರೂ ಮೆಡಿಸನ್ನು ಟ್ಯಾಬ್ಲೆಟ್ ಎಲ್ಲ ತಗೊತೈತೆ. ಇವತ್ತು ಈ ವ್ಲಾಗ್ ಬೋರಿಂಗ್ ಅನಿಸ್ಬೋದು. ನಾಳೆಯಿಂದ ಇಂಟರ್ನಲ್ಸು ಎಕ್ಸಾಮ್ ಸ್ಟಾರ್ಟ್ ಆಯ್ತು. ಇನ್ನು ಮುಂದೆ ವ್ಲಾಗ್ ಕಂಟಿನ್ಯೂಸ್ ಆಗಿ ಹಾಕೋಕ್ಕಾಗಲ್ಲ. ನಾನು ಒಬ್ಬನೇ ಮಾಡಬೇಕು. ಎಲ್ಲನೂ ಏನೇ ಮಾಡೋದು ನಾನು ಒಬ್ಬನೇ ಮಾಡಬೇಕು. ನಮ್ಮ ಮನೇಲಿ ಏನು ಅಂದರೆ ಅವ್ರ ಸಪೋರ್ಟ್ ಅಂತಂದರೆ ಸಪೋರ್ಟ್ ಐತೆ ಅಂತಂದರೆ, ನಾನು ಏನು ಗೊತ್ತಿಲ್ಲ ನಾನು ಏನು ಮಾಡ್ತೀನಿ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ. ಅವ್ರ ಪಾಡಿಗೆ ಅವರು ಏನೇನು ಇರ್ತದೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ಕ್ಯಾಶುಯಲಾಗಿ ಡೈಲಿ ಹೆಂಗಿರ್ತಾರೋ ಹಂಗೆ ಇರ್ತಾರೆ. ನಾನು ಶೂಟ್ ಮಾಡಿಬಿಟ್ಟು ನಿಮಗೆ ಡೈಲಿ ತೋರಿಸ್ತಾ ಇರ್ತೀನಿ. ಅದು ಬಿಟ್ಬಿಟ್ಟು ನಾನೇನಾದ್ರು ಎಕ್ಸ್ಟ್ರಾ ಮಾಡೋಕೆ ಹೋಗಿ ಅವ್ರಿಗೆ ಕೊಟ್ಬಿಟ್ಟು ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಟ್ಟು ಫೋನ್ ಕೊಟ್ಬಿಟ್ಟು ತಗೊಳ್ರಿ ಮಾಡ್ರಿ ಹಿಂಗೆ ಮಾಡ್ರಿ ಅಂತಂದರೆ 5 ಪೈಸೆ ನಾಲೆಡ್ಜ್ ಇಲ್ಲ ಅವ್ರಿಗೆ. ಏನಂತ ಹಿಂಗೆ ಸುಮ್ಮನೆ ಅವಳಷ್ಟೇ. ಅವಳಿಗೆ ಏನು ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಅವಳಿಗೆ ಫೋನ್ ಕೊಡ್ಸಿದ್ದೆ ಡಿಗ್ರಿ ಫೈನಲ್ ಇರೋಗಿದ್ದಾಗ. ಅವಾಗ ಫೋನ್ ಯೂಸ್ ಮಾಡಿ ಬರೀ ಅವಳಿಗೆ ಇದ್ರ ಬಗ್ಗೆ ನಾಲೆಡ್ಜೇ ಇಲ್ಲ. ಏನು ಮಾಡೋದು ಏನು ಕತೆ ಅಂತ ಸುಮ್ಮನೆ ಓದವಳಷ್ಟೇ ವ್ಯರ್ಥಕ್ಕೆ. ಮನೆ ಮಟ್ಟಕ್ಕೆ ಹೆಂಗೆ ಕಳಿಸ್ಬೇಕು ಹಂಗೆ ಫುಲ್ಲು ಹಳ್ಳಿ ಕಡೆ ಕಲ್ಚರ್ ಕಳಿಸ್ಬಿಟ್ಟು ಏನು ಅಂತಲೇ ಜ್ಞಾನ ಇಲ್ಲದ ಕಡೆ ಬಿಟ್ಬಿಟ್ಟವ್ರೆ. ಇವಾಗ ನಾನೇನಾದರೂ ನಮ್ಮ ಮನೆಗಿಲ್ಲ ಅಂತಂದರೆ ಇವಳು ಆಗಿ ಹಿಂಗೆ ಕತೆನೇ ಮುಗೀತು ಅಂದ್ಕೊಂಬಿಟ್ಟೆ. ಆ ಥರ ಆಗತ್ತೆ. ಆ ಥರ ಎಷ್ಟೋ ಜನ ಇನ್ಸ್ಪಿರೇಷನ್ ಆಗಿ ತೊಗೊಂಬೋದಿದ್ದನ್ನು. ಸ್ವಲ್ಪ ಗೊತ್ತಿರೋಷ್ಟು ನಾನು ತಿಳ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ತಿಳ್ಕೊಂಡು ಏನಾದರೂ ಮಾಡ್ಬೋದು ಅನ್ನಂಗಿದ್ರೆ, ನೀವೇನಾದರೂ ಯೋಚನೆ ಮಾಡ್ತಾಯಿದ್ರೆ ಏನಾದರೂ ಮಾಡ್ಬೋದು, ಏನಾದರೂ ಸಂಪಾದನೆ ಮಾಡ್ಬೋದು ಅಂತಂದರೆ ಖಂಡಿತ ಸಂಪಾದನೆ ಮಾಡ್ಬೋದು. ಸಿಕ್ಕಾಪಟ್ಟೆ ದುಡ್ಡು ಐತೆ. ಸಿಕ್ಕಾಪಟ್ಟೆ ದುಡ್ಡು ಅಂತಂದರೆ ಐತೆ. ಏನು ಅಂತಲೇ ಗೊತ್ತಿಲ್ಲದಂಗೆ ಏನು ಮಾಡೋಕ್ಕೆ ಆಗಲ್ಲ ಅಂತ ಕೂತಿರೋರಿಗೆ ಕಂಟೆಂಟ್ ಕ್ರಿಯೇಷನಿಂದ ಜೀವನ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ನನಗೆ ಹೋಪ್ ಐತೆ ಮಾಡ್ಬೋದು ಅಂತ. ಅಂದರೆ ನೀವು ಕೊಡೋ ಕಂಟೆಂಟ್ ಜನಕ್ಕೆ ಇಷ್ಟ ಆಗಬೇಕು, ಚೆನ್ನಾಗಿ ರೀಚ್ ಆಗಬೇಕು. ಸುಮ್ಮನೆ ನಾನು ಮಾಡ್ತೀನಿ ಅಂತ ಏನೋ ಮಾಡ್ತೀನಿ 2,000 3,000 ವ್ಯೂಸ್ ತಗೊತೀನಿ ಅಂದರೆ ಏನೂ ಆಗೋಲ್ಲ. ಒಂದೊಳ್ಳೆ ವ್ಯೂಸ್ ತಗೊಂತು ಅಂತಂದರೆ ಪರವಾಗಿಲ್ಲ, ದುಡ್ಡು ಜೀವನ ಮಾಡ್ಬೋದು. ಜೀವನ ಮಾಡೋಕ್ಕೇನು ಕಮ್ಮಿ ಇಲ್ಲ. ಹೈ ಕ್ಲಾಸ್ ಜೀವನ ಮಾಡಲಿಲ್ಲ ಅಂತಂದ್ರೂ ಮಿಡಲ್ ಕ್ಲಾಸ್ ಲೋ ಲೆವೆಲ್ ಮಿಡಲ್ ಕ್ಲಾಸ್ ಜೀವನ ಮಾಡ್ತಿರೋರು ಒಂದು ಲೆವೆಲ್ ಅಪ್ಗ್ರೇಡ್ ಆಗ್ಬೋದು. ಅಷ್ಟಂತೂ ಸೋಷಿಯಲ್ ಮೀಡಿಯಿಂದ ಅರ್ನ್ ಮಾಡೇ ಮಾಡ್ಬೋದು ನನ್ನ ಪ್ರಕಾರ. ಇವಾಗ ನನ್ನ ಕತೆ ಏನಪ್ಪ ಅಂತಂದರೆ, ಎಕ್ಸಾಮು ಇಂಟರ್ನಲ್ಸು 1 ತಿಂಗಳು ಪಕ್ಕ ಯಾವ ಥರ ಹಿಂಸೆ ಪಡಬೇಕು ಅಂತಂದರೆ, ಇವಾಗ ನಾನು ವ್ಲಾಗ್ ಮಾಡ್ಕೊಂಡು ಇದ್ಬಿಟ್ಟೆ ಅಂತಂದರೆ, ಮುಂಚೆ ಎಲ್ಲ ಹೆಂಗಪ್ಪ ಮಾಡ್ತಿದ್ದೆ ಅಂತಂದರೆ
ನನ್ನ ಕಾಲೇಜ್ ಆಯಿತು, ಈ ಕೆಲಸ ಓದೋದಾಯಿತು, ಇದಾಯಿತು. ಎಕ್ಸಾಮ್ ಟೈಮ್ ಬಂತಂದ್ರೆ ರಿಸ್ಕ್ ಆಗ್ತಿರಲಿಲ್ಲ. ಇವಾಗ ಏನಪ್ಪ ರಿಸ್ಕು ಅಂತಂದರೆ ನಾನು ವ್ಲಾಗಿಂಗ್ ಕರೆಕ್ಟಿಗೆ ತಲೆ ಕೊಟ್ಟು ಗಮನ ಕೊಟ್ಟಾಗಿಂದ ಬರೀ ವ್ಲಾಗೇ ಮಾಡಬೇಕು. ಅಂದರೆ ಬೇರೆ ಕಡೆ ಇಂಟ್ರೆಸ್ಟ್ ಕೊಡೋಕ್ಕಾಗಲ್ಲ. ಓದೋದು ಅಂದರೆ ಸ್ವಲ್ಪ ಕಾಲೇಜಲ್ಲಿ ಏನು ಮಾಡ್ತೀನಿ ಅಷ್ಟೇ. ಮನೆಗೆ ಬಂದು ಬುಕ್ ಇಡೋಕ್ಕೆ ಆಗಲ್ಲ. ಮನೆಗೆ ಬರೋಗೆ 7 ಗಂಟೆಗೆ ಬಂದು ಮನೆಯವ್ರ ಜೊತೆ ಎಲ್ಲ ಕೆಲಸ ಮಾಡ್ಕೊಂಡು, ಮನೆಗೆ ಸ್ವಲ್ಪ ಕೆಲಸಗಳಿರ್ತಾವೆ ಅವನ್ನೆಲ್ಲ ಮುಗಿಸ್ಕೊಂಡು, ಅವು ಇವು ಅವೆಲ್ಲ ಮಾಮೂಲಿ ಮನೆ ಇದ್ದೇ ಇರ್ತವೆ, ಗೊತ್ತಿರ್ತದೆ. ಹಳ್ಳಿ ಕಡೆ ಕೆಲಸ ಅಂದಮೇಲೆ ಸುಮ್ಮನೆ ಅಂತ ಕೂತ್ಕೊಳಕ್ಕಾಗಲ್ಲ. ಆ ಕೆಲಸನೂ ಮಾಡ್ಕೊಂಡು, ವ್ಲಾಗಿಂಗ್ ಜರ್ನಿನೂ ಮಾಡ್ಕೊಂಡು, ಈ ಥರ ಮಾಡ್ಕೊಂಡು ಏನೋ ಒಂದು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆದರೂ ಪರವಾಗಿಲ್ಲ, ಸಪೋರ್ಟ್ ಚೆನ್ನಾಗೇ ಸಿಕ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಒಳ್ಳೆ ದುಡ್ಡು ಮಾಡ್ಬೋದು, ನಾನು ಮಾಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಇಷ್ಟು ದೊಡ್ಡ ಯೂಟ್ಯೂಬರ್ಸ್ ಮಾಡೋಂಥ ಲಕ್ಷ ಅಂತೂ ಮಾಡಿಲ್ಲ. ಇರೋದ ಪರವಾಗಿಲ್ಲ, ಏನೂ ಇಲ್ದಿದ್ದವನಿಗೆ 1,000 ಮಟ್ಟದಲ್ಲಾದರೂ ದುಡ್ಡು ಮಾಡಿ ಒಂದು ಲೈಫ್ನ ಲೀಡ್ ಮಾಡ್ಬೋದು ಆರಾಮಾಗಿ. ನೀವು ಮಾಡಿರಿ. ಇದೇನಪ್ಪ ಕಂಟೆಂಟ್ ಸಿಗಲಿಲ್ಲ ಅಂದ್ಬಿಟ್ಟು ತಲೆಗೆ ಬುಲ್ಡೆ ಹೊಡಿತಾನೆ, ಮೋಟಿವೇಶನ್ ಹೊಡಿತಾನೆ, ಏನು ಕಂಟೆಂಟ್ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ತಲೆಗೆ ಶೂಟ್ ಹೊಡಿತಾನೆ ಅಂತ ಅನ್ಕೊಳಕ್ಕೆ ಹೋಗ್ಬಿಟ್ಟು ಅನ್ಕೊಂತೀರಾ ಇದೇನಪ್ಪ ಶೂಟ್ ಹೊಡಿತಾನೆ ಇವತ್ತು ಅಂತ. ಗೊತ್ತು ನಮ್ಮ ಲೋಕಲ್ ಹುಡುಗರೆಲ್ಲ ಹೆಂಗೆ ಅಂತಾರೆ ಅಂತ. ಆದರೂ ಏನು ಮಾಡ್ತೀರಾ, ಮನೆಯವ್ರು ಎಲ್ಲರ ಪರಿಸ್ಥಿತಿನೂ ಒಂದೇ ಥರ ಇರಲ್ವಲ್ಲ. ಒಂದೇ ಸಲ ಎಲ್ಲ ಬರೀ ಡೈಲಿ ಖುಷಿಯಾಗಿ ಇರು, ಡೈಲಿ ನಗ್ನಾಗ್ತಾ ಅಂದ್ರೆ ಯಾರೂ ಆಗಲ್ಲ. ಅಷ್ಟು ದಿನದಿಂದ ನಗ್ನಾಗ್ತಾ ಇಟ್ಕೊಂಡಿದ್ದವರು ನಮ್ಮ ಅಮ್ಮ 3 ಸಾಗೈತೆ ಕರೆಕ್ಟಾಗಿ ಮೇಲ್ಕೆತ್ತಿ ನೋಡ್ರಿ. ನಮ್ಮ ಅಮ್ಮ ಇಲ್ಲ ಅಂದರೆ ಒಳಗೆ ಕಳೆನೇ ಇಲ್ಲ. ನಮ್ಮ ಅಮ್ಮನಿಂದನೇ ಅಲ್ಲ, ನಮ್ಮ ಮನೆಗೆ ನಾನು ಆನೆ ಕಿಸ್ ದಬಾಕಿನಿ ಅಂತ ಯಾರಿಗೂ ಯಾವುದೇ ಕಾರಣಕ್ಕೂ ಎಲ್ಲಿ ಹೇಳೋಕೆ ಹೋಗಲ್ಲ. ನಮ್ಮ ಮನೆಯವ್ರ ಸಪೋರ್ಟ್ ಇದ್ದೇ ಇರ್ತದೆ. ಅಂದರೆ ಅವ್ರ ಪಾಡಿಗೆ ಅವ್ರು ಹೆಂಗಿರ್ತಾರೆ ಅದನ್ನು ನಾನು ಹಿಂದೆ ಮುಂದೆ ಸೇರಿಸಿ ಎಡಿಟ್ ಮಾಡಿ ನನ್ನ ಸ್ಕಿಲ್ಸ್ ಏನೇನು ಹಾಕ್ಬೋದು, ಏನೇನು ಮಾಡ್ಬೋದು ಅಂತ ತಿಳ್ಕೊಂಡು ಏನೇನು ಮಾಡ್ಬೋದು ಎಲ್ಲ ಮಾಡಿ ಈ ಲೆವೆಲ್ಗೆ ಬಂದು ನಿಂತಿದ್ದೀವಿ ಇವತ್ತು. ನಮ್ಮ ಫ್ಯಾಮಿಲಿ ವ್ಲಾಗು ಮತ್ತು ನನ್ನ ವ್ಲಾಗು ಇಷ್ಟೇ. ನಾನೇನಾದ್ರು ಮೋಟಿವೇಶನ್ ಕೊಡ್ತಾಯಿದ್ದೀನಿ, ಏನು ಮಾಡ್ತಾಯಿದ್ದೀನಿ ಅಂತ ಇಷ್ಟೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಅಂತಂದರೆ ಏನೂ ಇಲ್ದಂಗಂತೂ ಮಾಡ್ತಾಯಿಲ್ಲ. ಖಂಡಿತ ಐತೆ. ನೀವು ಮಾಡಿರಿ, ಯಾರು ಮಾಡೋಂಗಿದ್ರೆ ಸ್ಟಾರ್ಟ್ ಮಾಡಿರಿ. ಕಂಟೆಂಟ್ ಕ್ರಿಯೇಷನಲ್ಲಿ ಜೀವನ ಮಾಡ್ಬೋದು ಆರಾಮಾಗಿ. ನಾನೇ ಬೆಸ್ಟ್ ಎಕ್ಸಾಂಪಲ್ಲು ಮಾಡ್ತಾಯಿದ್ದೀನಿ ನಾನು. ಮುಂಚೆಯಿಂದ ಈ ಸೋಷಿಯಲ್ ಮೀಡಿಯಾ ಜರ್ನಿ ಬರೋಕ್ಕಿಂತ ಮುಂಚೆಯಿಂದ ಹೆಂಗಪ್ಪ ಅಂತಂದರೆ ಫುಲ್ಲು ನಾನು ಮನೆಯವ್ರ ಮೇಲೆ ಇನ್ವಾಲ್ವ್ ಆಗಿದೆ. ಅಂತಂದರೆ ನಾನು ಶನಿವಾರ ಭಾನುವಾರ ನನ್ನ ಫ್ರೆಂಡ್ದು ಗೊತ್ತಿರ್ತದೆ, ಇನ್ಸ್ಟಾಗ್ರಾಮ್ ವ್ಲಾಗಲ್ಲಿ ನೋಡಿರೋರು ಪೈಪ್ಲೈನ್ ಕೆಲಸಕ್ಕೆ ಹೋಗಿವ್ನೆ. ಅದ್ರ ಮೇಲೆ ಇನ್ವಾಲ್ವ್ ಆಗ್ಬಿಟ್ಟು ಅವ್ನು ಕೊಡೋ 1,000 1,500 2 ದಿನದ 1,000 ರೂಪಾಯಿನ ಒಂದು 2,500 ತಿಂಗಳೆಲ್ಲ ದುಡಿದ್ರು ಒಂದು 3,000 ದುಡ್ಕೊಂಬಿಟ್ಟು ಅದ್ರ 3,000 ತಿಂಗಳು ಪೂರ್ತಿ ಮ್ಯಾನೇಜ್ ಮಾಡ್ತಾಯಿದ್ದೆ. ಮತ್ತು ಮನೆಯವ್ರ ಹತ್ರ ಇನ್ವಾಲ್ವ್ ಆಗ್ಬಿಟ್ಟಿದ್ದೆ. ನಾನು ಏನೇ ತಗೊಂಡ್ರು ಏನೇ ಮಾಡ್ತೀನಿ ಅಂದರೂ ಮನೆಯವ್ರನ್ನ ಕೇಳಬೇಕಾಯ್ತು, ನಮ್ಮ ಅಪ್ಪ ಅಮ್ಮನೇ ಕೇಳಬೇಕಾಯ್ತು, ಬೇರೆ ವಿಧಿ ಇರಲಿಲ್ಲ. ಇವಾಗ ಈ ಸೋಷಿಯಲ್ ಮೀಡಿಯಾಗೆ ಎಂಟ್ರಿ ಆದಾಗಿಂದ ನಾನೇ ಅವ್ರಿಗೆ ಏನಾದರೂ ಕಷ್ಟಕ್ಕಂತಂದರೆ ನಾನೇ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ಬಿಟ್ಟು ನಾನೇ ದುಡ್ಡು ಕೊಡ್ತಾಯಿದ್ದೀನಿ. ಈ ಟೈಮಲ್ಲಿ ಅರ್ನ್ ಮಾಡ್ಬೋದು, ಇಲ್ಲ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ. ಸೋಷಿಯಲ್ ಮೀಡಿಯಾದಿಂದ ನೀವು ಅರ್ನ್ ಮಾಡ್ಬೋದು. ನಮ್ಮಂತ ಎಷ್ಟೊಂದು ಜನ ಮಿಡಲ್ ಕ್ಲಾಸ್ ಹುಡುಗರು ನನ್ನನ್ನು ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ ಅಂದರೂ ಪರವಾಗಿಲ್ಲ. ಬೇರೆ ಕ್ರಿಯೇಟರ್ಸ್ ಅವರೇ, ಅವ್ರನ್ನಾದ್ರೂ ಎಕ್ಸಾಂಪಲ್ ತಗೊಳ್ರಿ, ಏನಾದರೂ ಒಂದು ಮಾಡಿರಿ. ಅಂದರೆ ನಿಮ್ಗೆ ಈ ಎಜುಕೇಷನ್ ಮೇಲೆ ಓದೋದ್ರ ಮೇಲೆ ಇಂಟ್ರೆಸ್ಟ್ ಅಂತಂದರೆ ಓದೋದ್ರ ಮೇಲೆ ಮಾಡಿರಿ. ಇವಾಗ ನಾನು ಓದೋದ್ರ ಮೇಲೆ ಪೂರ್ತಿ ಓದೋದನ್ನ ಕಂಪ್ಲೀಟಾಗಿ ಬಿಟ್ಟಾಕ್ಬಿಟ್ಟು ಏನೂ ಮಾಡ್ತಾಯಿಲ್ಲ, ಅದ್ರ ಜೊತೆಗೆ ಮಾಡ್ತಾಯಿದ್ದೀನಿ. ಇವಾಗ ನಾನು ಈ ಥರ ಓದ್ಕೊಂಡು ಎಷ್ಟು ಮಾಡ್ತಾಯಿದ್ದೀನಿ ಅಂದರೆ ಪರವಾಗಿಲ್ಲ ಗೈಸ್. ಇವಾಗ ಒಬ್ಬ ನಾರ್ಮಲ್ಲು ಕಾಲೇಜೆಲ್ಲ ಮುಗಿಸ್ಬಿಟ್ಟು ಒಂದು ಐ ಟಿ ಕಡೆ ಜಾಬ್ ಓದ್ತೀನಿ ಅಂತಂದರೆ ಬೇಸಿಕ್ ಇವಾಗ 25,000-30,000 ಕೊಡ್ತಾರೆ ಎಲ್ಲೋದ್ರೂ. ಈಗ ಓದ್ಕೊಂಡೆ ಅಷ್ಟು ದುಡಿತಾಯಿದ್ದೀನಿ. ಈ ಸೋಷಿಯಲ್ ಮೀಡಿಯಾ ಸಪೋರ್ಟಿಂದ, ಸೋಷಿಯಲ್ ಮೀಡಿಯಿಂದ ದುಡಿಕೊಂಡೇ ಎಷ್ಟು ಮಾಡ್ತಾಯಿದ್ದೀನಿ. ನೀವು ಆರಾಮಾಗಿ ಮಾಡೋದು ಖಂಡಿತವಾಗೂ. ಯಾರ್ಯಾರು ಹಳ್ಳಿ ಕಡೆ ಇದ್ದೀರಾ ಮತ್ತು ಏನೂ ಆಗೋದಿಲ್ಲ, ನನ್ನ ಕೈಲಿ ಏನೂ ಮಾಡೋಕ್ಕೆ ಆಗಲ್ಲ ಅಂದ್ಕೊಂಡಿದ್ರೆ ಏನಿದ್ದೀರಾ, ನಿಮ್ಮ ಹತ್ರ ಇದ್ರ ಬಗ್ಗೆ ಏನಾದರೂ ಸ್ವಲ್ಪ ಐಡಿಯಾ ಇತ್ತು ಅಂತಂದರೆ ಸ್ಟಾರ್ಟ್ ಮಾಡಿರಿ. ತಲೆ ಹೋಗ್ಬಿಡ್ರಿ. ಒಂದು 10 ಸಕ್ಸಸ್ ಸಿಗಲ್ಲ, 15 ಸಕ್ಸಸ್ ಸಿಗಲ್ಲ, 20 ಸಕ್ಸಸ್ ಸಿಗಲ್ಲ, ಆಮೇಲೆ ಖಂಡಿತ ಸಿಗುತ್ತೆ. ನನಗೂ ಬಂದಿದ ತಕ್ಷಣ ಎಂಟ್ರಿ ಆಗಿದ ತಕ್ಷಣ ಏನೂ ಸಿಗಲಿಲ್ಲ ನನಗೂ. ನಾನು ಸಿಕ್ಕಾಪಟ್ಟೆ ಕಷ್ಟ ಬಿದ್ದೆ. ನಾನು ಪಟ್ಟಿರೋ ಸ್ಟ್ರಗಲ್ಲು ಎಲ್ಲ ಅದು ಈ ಥರ ಮನೆ ಪರಿಸ್ಥಿತಿ ಇಕ್ಕೊಂಡು ಈ ಥರ ಎಂಟ್ರಿ ಕೊಟ್ಟು ನಾನು ಸ್ಟಾರ್ಟ್ ಮಾಡಿ ನಾನೇ ಮಾಡಿದ್ದೀನಿ ಅಂತಂದರೆ ನೀವು ಆರಾಮಾಗಿ ಖಂಡಿತ ಮಾಡ್ಬೋದು. ಯಾರು ಮಾಡಿರೋ ಮೋಟಿವೇಶನಾಗಿ ಇಕ್ಕೊಳ್ರಿ. ಒಂದೇ ಸಲ ಏನು ಆಗ್ಬಿಡೋಲ್ಲ. ನಾನು ಒಂದೇ ಸಲ ಏನು ಬಂದಿದ ತಕ್ಷಣ ಎಂಟ್ರಿ ಮಾಡಿಲ್ಲ, ಯಾರನ್ನೂ ಸಪೋರ್ಟ್ ತಗೊಂಡಿಲ್ಲ, ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರಲಿಲ್ಲ. ಯಾರೇ ಒಬ್ಬ ಬೇರೆ ಕ್ರಿಯೇಟರ್ನ ಹೋಗಿ ಇನ್ವಾಲ್ವ್ ಆಗ್ಬಿಟ್ಟು ಅವ್ರ ಹತ್ರ ಹೆಲ್ಪ್ ತಗೊಂಡು ಐಡಿ ಕೊಲಾಬ್ರೇಷನ್ ಆಗಲಿ, ಸ್ಟೋರಿ ಪ್ರಮೋಷನ್ ಆಗಲಿ ಮಾಡ್ಸ್ಕೊಂಡು ಏನೂ ಮಾಡಲಿಲ್ಲ. ಒಬ್ಬನೇ ಮಾಡಿದ್ದು, ಒಬ್ಬನೇ ಬೆಳೆದಿದ್ದು, ಒಬ್ಬನೇ ಕಷ್ಟ ಬಿದ್ದಿದ್ದು. ಸ್ಟಾರ್ಟ್ ಮಾಡಿದ ದಿವಸಗಳಲ್ಲಿ ಎಷ್ಟೊಂದು ಯೋಚನೆ ಮಾಡ್ಬಿಟ್ಟು ಏನೇನೋ ತಲೆ ಕೆಟ್ಕೊಂಡು ಒಬ್ಬೊಬ್ಬನೇ ಕೂತ್ಕೊಂಡು ಸಿಕ್ಕಾಪಟ್ಟೆ ಒಂಥರ ಡಿಪ್ರೆಷನ್ಗೆ ಹೋಗೋ ಥರ ಅಂತಾರಲ್ಲ, ಒಂಥರ ಹುಡುಗರು ಯಾವುದೇ ಸುಮ್ಮನೆ ಆ ಥರ ಎಲ್ಲ ಒಂಥರ ಅಪ್ಸೆಟ್ ಆಗಲ್ಲ ಅಂತಾರಲ್ಲ, ಆ ಥರ ಅಪ್ಸೆಟ್ ಎಲ್ಲ ಆಗ್ಬಿಟ್ಟಿದ್ದು ಈ ಥರ ವ್ಲಾಗಿಂಗ್ ಜರ್ನಿಗೆ ಹೇಳ್ದು. ನಾನು ಎಷ್ಟೊಂದು ದಿವಸ ನಾನು ನಿದ್ದೆನೇ ಮಾಡಿದ್ದೆ, ರಾತ್ರಿಗಳು ಕಳೆದ್ಬಿಟ್ಟಿದ್ದೀನಿ. ಈ ಥರ ವ್ಲಾಗಿಂಗ್ ಎಂಟ್ರಿ ಕೊಟ್ಬಿಡಲ್ಲಪ್ಪ, ಏನೂ ಆಗ್ತಿಲ್ವಲ್ಲಪ್ಪ, ಸಕ್ಸಸ್ ಮಾಡೋಕ್ಕಾಗ್ತಿಲ್ವಲ್ಲಪ್ಪ ಅಂತ ಅದನ್ನು ಎಕ್ಸಾಂಪಲ್ ತಗೊಂಡು ಎಲ್ಲ ಮಾಡಿ ಏನೇನೋ ಮಾಡಿ ಹಾರ್ಡ್ ವರ್ಕು ಕಷ್ಟ ಬಿದ್ದು ಏನೋ ಮಾಡಿ ರಾತ್ರಿಯೆಲ್ಲ ನಿದ್ಗೆ ಇಟ್ಕೊಂಡು ಏನೇನೋ ತಲೆ ಓಡಿಸಿದ್ಗೆ ಇವತ್ತು ಈ ಮಟ್ಟಕ್ಕೆ ತಂದುಬಿಟ್ಟೈತೆ. ಪರವಾಗಿಲ್ಲ, ಇದ್ರಾಗೆ ಏನೋ ಒಂದು ಮಾಡ್ತೀನಿ. ಹಂಗಂತ ಕಾಲೇಜ್ ಬಿಟ್ಟಿಲ್ಲ, ಆರಾಮಾಗಿ ಕಾಲೇಜ್ದು ಮಾಡ್ತಾಯಿದ್ದೀನಿ. ಇದು ಪಕ್ಕ ಕಾನ್ಫಿಡೆನ್ಸ್ ಐತೆ, ಒಂದು ಒಳ್ಳೆ ಪ್ಲೇಸ್ಮೆಂಟ್ ಆಗ್ಬೋದು ಅಂತ. ಆಗಲಿ ಅಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಬೇರೆ ಐಡಿಯಾಗಳವೆ, ಅದನ್ನಂತೂ ಖಂಡಿತ ಎಕ್ಸಿಕ್ಯೂಟ್ ಮಾಡಿದೆ ಅಂತಂದರೆ 1 ದಿವಸ ಆಗಲಿ 2 ದಿವಸ ಆಗಲಿಲ್ಲ ಅಂತಂದ್ರೆ 3ನೇ ದಿವಸ ಆಗಿ ಆಗ್ತದೆ. ಅದನ್ನಂತೂ ಮಾಡ್ತೀನಿ. ಮತ್ತು ಯಾರು ಏನೇ ಅಂತಂದರೂ ಎದುರುಗಣಕ್ಕೆ ಹೋಗ್ಬೇಡ್ರಿ. ನಮ್ಮ ಯೂತ್ಸು ಯಾರು ನೋಡ್ತಾ ಇದ್ದೀರಾ, ಒಂಥರ ಮೋಟಿವೇಶನಾಗಿ ತಗೊಳ್ರಿ. ಸ್ಟಾರ್ಟಿಂಗ್ಗೆ ಅದು ಎಲ್ಲ ಏನೂ ಆಗ್ಬಿಡಲ್ಲ. ಒಂಥರ ಇನ್ಸ್ಪೈರಾಗಿ ತಗೊಂಡು ಸ್ಟಾರ್ಟ್ ಮಾಡಿರಿ. ಏನಾದರೂ ಮಾಡೋಂಗಿದ್ರೆ ಕಂಟೆಂಟ್ ಕ್ರಿಯೇಷನಿಗೆ ಬರೋಂಗಿದ್ರೆ ದುಡ್ಡು ಮಾಡ್ಬೋದು ಅಷ್ಟೇ.
ದುಡಿದ್ದೀನಿ, ಯೂಟ್ಯೂಬಿಂದ ಜೀವನ ಮಾಡ್ಬೋದು. ಎಷ್ಟೊಂದು ಜನ ಯೂಟ್ಯೂಬ್ ನಂಬ್ಕೊಂಡು ಜೀವನ ಮಾಡ್ತಾವ್ರೆ. ಎಷ್ಟೊಂದು ಜನ ದೊಡ್ಡ ದೊಡ್ಡ ಲಕ್ಷಾಧಿಪತಿಗಳು ಆಗ್ಬಿಟ್ಟು ಕೋಟ್ಯಾಧಿಪತಿಗಳಾಗಿರೋರು ಅವ್ರು ಯೂಟ್ಯೂಬಿಂದ ದೊಡ್ಡವರು. ನಮ್ಮ ಕನ್ನಡದಲ್ಲಂತೂ ಲಕ್ಷಾಧಿಪತಿ ಆಗಿರೋರು ಅವರೇ. ನನ್ನ ಪ್ರಕಾರ, ನಾನು ಅನಾಲಿಸಿಸ್ ಮಾಡಿರೋ ಪ್ರಕಾರ, ನಂದು ಪರ್ಫಾರ್ಮೆನ್ಸ್ ನೋಡಿರೋ ಪ್ರಕಾರ, ಬೇರೆ ಕ್ರಿಯೇಟರ್ಸ್ ಪರ್ಫಾರ್ಮೆನ್ಸ್ ನೋಡಿಬಿಟ್ರೆ ಖಂಡಿತ ಕೋಟಿ ಅಂತ ದುಡ್ದವ್ರೆ, ಲಕ್ಷಾಧಿಪತಿಗಳು ಅಂತ ಆಗೋರೆ, ಒಳ್ಳೊಳ್ಳೆ ಸೆಟ್ಲ್ ಅಂತ ಆಗೋರೆ. ಮತ್ತು ನನ್ನ ವಿಡಿಯೋದಲ್ಲಿ ಸುಮಾರು ಜನ ಬಂದು 100 100 ಒಂಥರ ನೆಗೆಟಿವ್ ಕಮೆಂಟ್ ಅಂತ ಹಾಕೋದು. ಏನು ಯಾವಾಗಲೂ ಒಂದೇ ಥರ ಇರ್ತೀಯ, ಅಪ್ಪ ಅಮ್ಮನ ಹಿಂಗೇನೆ ಟ್ರೀಟ್ ಮಾಡೋದು, ನಿನಗೇನು ಇಷ್ಟು ಏಜ್ ಆಗೈತಿ, ಇಷ್ಟು ಬುದ್ಧಿ ಬಂದೈತಿ, ಅವ್ರು ನಂಗೇನೋ ನೋಡ್ಕೊಳೋದು, ಆ ಥರ ಮಾತಾಡ್ತೀಯಲ್ಲ, ಮಾತಿನ ಮೇಲೆ ನಿಗಾ ಇಲ್ವಾ, ನೆಲಗೆ ಮೇಲೆ ಇಡ್ತಾ ಇರಲಿ ಹಂಗೆ ಅಂತ. ನಾನೇನು ಚಿಕ್ಕ ಹುಡುಗ ಅಲ್ಲ, ಗೊತ್ತಿರ್ತದೆ ನಂಗೆ ಏನು ಆಗಬೇಕು, ಏನು ಮಾತಾಡ್ಬೇಕು, ಏನು ಮಾತಾಡ್ಬಾರ್ದು ಅಂತ. ನಾನು ಆ ಮೂಮೆಂಟಲ್ಲಿ ನಮ್ಮ ಅಪ್ಪ ಅಮ್ಮನ ಏನಕ್ಕಪ್ಪ ಆ ಥರ ಕೆಣಕ್ತೀನಿ ಅಂತಂದರೆ, ಅವರು ಆ ಥರ ಕೆಣಕ್ರಿ ಅಂತ ಏನಾದರೂ ಒಂಥರ ನಾನು ಆ ಥರ ಒಂಥರ ಕೇಳ್ಕೊಂಡು ನಾನು ಕೆಳಗೆ ಮಟ್ಟ ಹೋದ್ರೂ ಪರವಾಗಿಲ್ಲ, ಅವ್ರು ಏನಾದ್ರು ಒಂದು ರಿಯಾಕ್ಷನ್ ಕೊಡ್ತಾರಲ್ಲ, ಅದು ರಿಯಾಕ್ಷನ್ ಕೇಳಿ ಬೈಯೋದು ಒಂಥರ ಡಿಫ್ರೆಂಟಾಗಿ ಬೈತಾರೆ. ಅದನ್ನ ನೋಡಿದ್ರೆ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೋಸ್ಕರ ಅಂತಲೇ ನಾನು ಆ ಥರ ಮಾತಾಡ್ತೀನಿ ಹೊರತು ಯಾವುದೇ ಇಂಟೆನ್ಷನ್ ಇಲ್ಲ, ಆ ಥರ ರಿಗ್ರೆಟ್ ಮಾಡೋಕ್ಕೆ ಯಾವುದೂ ಇಲ್ಲ. ನಮಗೂ ಗೊತ್ತು, ಕಷ್ಟದಿಂದ ಬೆಳೆಬಂದಿರೋರನ್ನೇ ಅಪ್ಪ ಅಮ್ಮನ ಹೆಂಗೆ ನೋಡ್ಕೊಬೇಕು ಅಂತ ನಮಗೂ ಗೊತ್ತಿರ್ತದೆ. ಅಂದರೆ ಅವತ್ತು ಹಂಗಿದ್ದು ಇವತ್ತು ಹಂಗೆ ಇರೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ನಾನು ಮುಂಚೆ ಎಲ್ಲ ಗೊತ್ತು, ತರಲಾಯ್ತಿತ್ತು ತುಂಟಾಟಗಳು ಏನೂ ಸಿಗಲಿಲ್ಲ ಅಂತಂದರೆ ಈ ಥರ ರೇಗಿಸ್ತಿದ್ದು ಪಾಗಿಸ್ತಿದ್ದು, ಏನೂ ಮಾಡಲ್ಲ, ಎತ್ತು ಮಾಡಲ್ಲ. ಅವತ್ತಿನ ದಿನಗಳು ಹಂಗಿರ್ತದೆ, ಕಷ್ಟ ದಿನಗಳು. ಅದನ್ನೇ ಯೋಚನೆ ಮಾಡ್ಕೊಂಡು ಆ ಥರ ಕೆಣ್ಕೋದಕ್ಕೆ ಹೋಗೋದು ಅಷ್ಟೇ. ಆ ಥರ ಕೆಣ್ಕಿದ್ರೆ ಅವ್ರ ಹತ್ರ, ನಮ್ಮ ಅಮ್ಮನ ಹತ್ರದಿಂದ ನಾನು ಆ ಥರ ಎಲ್ಲ ಕೆಣ್ಬಿಟ್ಟಿದ್ರೆ ನಮ್ಮ ಅಮ್ಮನ ಹತ್ರದಿಂದ ಪಕ್ಕ ಒಂದು ಒಳ್ಳೆ ಪಂಚ್ ರಿವರ್ಸ್ ಡೈಲಾಗ್ ಅಂತ ಬಂದೇ ಬರ್ತದೆ. ಅದನ್ನು ತಗೋಣಕ್ಕೋಸ್ಕರ ಆ ಥರ ಮಾತಾಡ್ತೀನಿ ಹೊರತು ನಾನೇನು ಇಂಟೆನ್ಷನ್ ಇಲ್ಲ ಅವ್ರನ್ನ ಕುಗ್ಗಿಸ್ಬೇಕು ಮತ್ತು ನಿಮಗೆ ನಾನು ಕೆಟ್ಟನಂತ ತೋರಿಸ್ಕೊಬೇಕು ಅಂತೇನಿಲ್ಲ. ನಾನು ಮುಖವಾಡ ಹಾಕೊಂಡು ಬದುಕೋಕ್ಕೂ ಸರಿ, ನಾನು ಇರೋದು ಹೆಂಗಿದ್ದೀನಿ ಹಂಗೆ ಬದುಕೋಕ್ಕೂ ಸರಿ. ಆ ಥರ ಮಾತಾಡ್ತೀನಿ ಅಂತಂದರೆ ಅದು ಇದು ಉದ್ದೇಶಕ್ಕೇ. ಏನಾದರೂ ನಾನು ಏನಾದ್ರು ಮಾತಾಡಿದೆ ಅಂದರೆ ಅವ್ರು ಏನಾದ್ರು ರಿಟರ್ನ್ ಏನಾದರೂ ಒಂದು ಕೊಟ್ಟೇ ಕೊಡ್ತಾರೆ. ಅದು ನಿಮಗೆ ಖುಷಿ ಅನಿಸ್ತದೆ, ನಿಮಗೆ ಆ ಥರ ಬೈಯೋದು ನಿಮಗೆ ಖುಷಿ ಅನಿಸ್ತದೆ, ಮತ್ತು ನಮಗೂ ಒಂಥರ ಏನೋ ಜೋಶು. ಸುಮ್ಮನೆ ಅದು ಏನೋ ಮಾಡಿ ಕೆಟ್ಟ ಮರ ಹಾಕೊಂಡು ಕೂತ್ಕೊಂಡು ಬೆಳಗಿನ ಸಾಯಂಕಾಲದಕ್ಕೆ ಸುಸ್ತಾಗಿ ಬಂದ್ಬಿಟ್ಟು ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಕಳ್ಬಿಡೋದಲ್ಲ. ಈ ಥರ ಏನಾದ್ರು ಮಾಡಿದೆ ಅಂತಂದರೆ ಅವ್ರ ಪಾಡಿಗೆ ಅವ್ರು ಜೋಶಾಗಿರಲಿ ಮತ್ತು ನಿಮಗೆ ಎಂಟರ್ಟೈನ್ಮೆಂಟ್ ಕೊಡಲಿ ಅಂತ ಅಷ್ಟೇ. ನಾನೇನು ಸುಮ್ಮನೆ ಅವ್ರನ್ನೆಲ್ಲ ಆ ಥರ ಮಾಡಿ, ಆ ಥರ ಮಾತಾಡಿ, ಈ ಥರ ಮಾತಾಡಿ ಬಿಹೇವಿಯರ್ ಇಲ್ದಿರೋ ಥರ ನಡ್ಕೊಳಕ್ಕೆ ಎಲ್ಲ ನನಗೂ ಇಷ್ಟ ಇಲ್ಲ. ಅಷ್ಟೇ ಗೈಸ್, ಇನ್ನೇನಿಲ್ಲ. ಟೈಮ್ ಅದು ಆಲ್ಮೋಸ್ಟ್ 10:30 ಆಯಿತು. ಇನ್ನೂ ಓದೋದೈತಿ, ಸ್ವಲ್ಪ ಓದ್ಕೊಂಡು ಇನ್ನೊಂದು ಅರ್ಧ ಗಂಟೆ 1 ಅವರ್ ಓದ್ಬಿಟ್ಟು ಹೋಗಿ ಮನಿಕಂತೀನಿ ನಾನು. ಆದಷ್ಟು ಬೇಗ ನಮ್ಮ ಅಮ್ಮಗೆ ಹುಷಾರಾಗಲಿ. ನಾಳೆ ವೀಡಿಯೋದಲ್ಲಿ ಏನಾದರೂ ರೆಡಿ ಆಯಿತು ಅಂತಂದರೆ ನಾಳೆ ವೀಡಿಯೋದಲ್ಲಿ ನಮ್ಮ ಅಮ್ಮನ ಕರ್ಕೊಂಬರೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತಂದರೆ ಮುಂದಿನ ಕತೆ ಏನಂತ ನೋಡ್ತೀನಿ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಂತೂ ಒಳಗೆ ಬರೋಕ್ಕೆ ಸಾಧ್ಯ ಇಲ್ಲ. ನೋಡಿ ಕಮೆಂಟ್ ಮಾಡಿರಿ, ಬೇಕು ಅಂತಂದರೆ ಏನಾದರೂ ಟ್ರೈ ಮಾಡಿ. ನನ್ನ ತಂಗಿ ಕೈಲಾದರೂ ವ್ಲಾಗ್ ಮಾಡ್ತೀನಿ. ಅವಳು ಏನಾದರೂ ಚೆನ್ನಾಗಿ ಬಂತು ಅಂತಂದರೆ ಅವಳು ಫೋನ್ ಕೊಟ್ಬಿಟ್ಟು ಹೊಡತೀನಿ, ಅವಳೇ ಮಾಡ್ಕೊಂಡಿರಲಿ. ನನಗೆ ಎಕ್ಸಾಮ್ ಇರೋದ್ರಿಂದ ಇವು ನೆಕ್ಸ್ಟು 27th ಎಕ್ಸಾಮ್ ಸ್ಟಾರ್ಟ್, ನನಗೆ 3rd ಸೆಮ್ದು. ಅವಾಗ ಸ್ಟಾರ್ಟ್ ಆಯಿತು ಅಂದರೆ ನೆಕ್ಸ್ಟು February 20th ನಾನು ಐತೆ. ಅಲ್ಲಿವರೆಗೂ ನಾನಂತೂ ಫುಲ್ಲು ಬ್ಯುಸಿ ಆಗೋಗ್ತೀನಿ ಆ ಟೈಮಲ್ಲಂತೂ. ಯಾಕಪ್ಪ ಅಂತಂದರೆ ಮುಂಚೆ ಏನೂ ಓದಿಲ್ಲ ನಾನು, ಈ ಸೆಮ್ ಪೂರ್ತಿ ಏನೂ ಓದಿಲ್ಲ, ಬರೀ ಇದೇ ಭಾಳ ಆಯ್ತು ನಂದು. ಇವಾಗ ಓದಿಲ್ಲ ಅಂತಂದರೆ ಸುಮ್ಮನೆ ಇಷ್ಟು ಲಕ್ಷ ಕೊಟ್ಟಿರೋ ಫೀಸ್ ಅಂತೂ ವೇಸ್ಟ್ ಆಗೋತ್ತದೆ. ಆದರೂ ಟ್ರೈ ಮಾಡ್ತೀನಿ. ಅಂದರೆ ಆ ಗ್ಯಾಪಲ್ಲಿ ಏನಾದರೂ ಒಂದು 2 ಅವರ್ ಅದು ಫ್ರೀ ಮಾಡ್ಕೊಂಡು ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓವರಾಲ್ ಏನಪ್ಪ ಹೇಳ್ತೀನಿ ಅಂತಂದರೆ, ಕಂಟೆಂಟ್ ಕ್ರಿಯೇಷನಿಂದ ಬರೀ ದುಡ್ಡು ಮಾತ್ರ ಅಲ್ಲ, ಜನ ಸಂಪಾದನೆ ಮಾಡ್ಬೋದು. ನೀವು ಯಾರು ಅಂತ ಗೊತ್ತಿಲ್ಲದೇ ಬಂದು ಸಿಕ್ಕಾಪಟ್ಟೆ ಹತ್ರದಿಂದ ಒಳ್ಳೆ ಹತ್ರದವ್ರ ಥರ ಫೀಲ್ ಆಗಿ ಮಾತಾಡ್ತಾರೆ ಬಂದು. ಮತ್ತು ನೆಟ್ವರ್ಕ್ ಚೆನ್ನಾಗಿ ಬೆಳೀತದೆ. ನಿಮ್ಮ ಜನಗಳ ಸಂಪರ್ಕ, ನಿಮ್ಮದು ಪರಿಚಯ ಆಗೋದ್ರೆ ಬೇಜಾನ್ ಜನ ಪರಿಚಯ ಆಗ್ತಾರೆ. ಅವರೆಲ್ಲ ಒಂದಲ್ಲ ಒಂದು ಕಾಲಕ್ಕೆ ಸಪೋರ್ಟಾಗಿ ನಿಂತ್ಕೊಂತಾರೆ. ನಿಮ್ಗೆ ಏನಾದ್ರು ಕಷ್ಟ ಬಂತಂದ್ರೆ ಹೆಲ್ಪ್ ಮಾಡ್ತಾರೆ. ಆ ಥರದವ್ರನ್ನ ಸಿಕ್ಕಾಪಟ್ಟೆ ಜನ ಫ್ರೆಂಡ್ಸ್ ಆಗ್ತಾರೆ. ಅವ್ರನ್ನೆಲ್ಲ ಬಿಟ್ಕೊಳಕ್ಕೆ ಹೋಗ್ಬೇಡ್ರಿ. ಏನು ಇಲ್ದಿರೋ ಅಂಥ ಹೊತ್ತಿನಲ್ಲಿ ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತಾರೆ. ಕೆಲವೊಬ್ರು ಹೆಲ್ಪ್ ಆಗೋರೆ, ನನಗೂ ಆಗೋರೆ. ಆ ಥರ ಬರೀ ದುಡ್ಡೇ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಏನು ಬೇಕೋ ಎಲ್ಲ ಯಾವ ಥರ ಬೇಕೋ ಆ ಥರ ಎಲ್ಲ ಸಂಪಾದನೆ ಮಾಡ್ಬೋದು. ಈ ಥರ ಕಂಟೆಂಟ್ ಕ್ರಿಯೇಷನ್ ಮಾಡ್ಕೊಂಡು ಜನ ಸಂಪಾದನೆ ಮಾಡ್ಬೋದು, ಜನಗಳ ಪ್ರೀತಿ ಸಂಪಾದನೆ ಮಾಡ್ಬೋದು, ಅದ್ರ ಜೊತೆಗೆ ದುಡ್ಡು ಸಂಪಾದನೆ ಮಾಡ್ಬೋದು. ಅದ್ರ ಜೊತೆಗೆ ನಿಮ್ಮ ನೆಟ್ವರ್ಕು ನಿಮ್ಮಿಂದ ಬೇರೆಯವ್ರಿಗೆ ಹೆಲ್ಪ್ ಆಗ್ಬೋದು, ಬೇರೆಯವರಿಂದ ನಿಮಗೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತದೆ, ಅಷ್ಟು ಹೇಳಬಲ್ಲೆ. ನಾಳೆ ಆದಷ್ಟು ಬೇಗ ನಮ್ಮಮ್ಮ ಓಕೆ ಇದ್ದಾರೆ, ಕರ್ಕೊಂಬರ್ತೀನಿ. ಅಲ್ಲಿವರೆಗೂ ಬಾಯ್ ಇಷ್ಟು ಹೇಳ್ತೀನಿ. ಸೋಷಿಯಲ್ ಮೀಡಿಯಾಗೆ ಎಂಟ್ರಿ ಆಗಂಗಿದ್ರೆ ಎಂಟ್ರಿ ಆಗ್ಬೋದು, ದುಡ್ಡು ಮಾಡ್ಬೋದು, ಜನನೂ ಸಂಪಾದನೆ ಮಾಡ್ಬೋದು, ನೆಟ್ವರ್ಕ್ ಬೆಳೆಸ್ಕೊಬೋದು. ಇಷ್ಟೇ.